ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್ ಡೇ 4. ಇವತ್ತಿನ ದಿವಸ ಏನಂತ ಏನು ಕೆಲಸ ಇಲ್ಲ. ಸ್ಯಾಟರ್ಡೇ ಪೂಜೆ ಒಂದು ಮುಗಿಸ್ಕೊಂಡು ಬಿಟ್ರೆ ಮತ್ತೇನೂ ಇಲ್ಲ. ಸೊ ಪೂಜೆ ಅಂತ ಹೇಳಿದ್ರೆ ದೀಪ ಹಚ್ಚಿ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತೀವಿ ಅಷ್ಟೇ. ಇವತ್ತು ಸ್ಯಾಟರ್ಡೇ ಅಂತೂ ಭಾಳ ಸ್ಪೆಷಲ್. ಸ್ಯಾಟರ್ಡೇ ದಿನ ನೀವು ಹನುಮಾನ್ ಚಾಲೀಸ ಓದೋದು, ಹನುಮನ್ಗೋಸ್ಕರ ಒಂದೇನಾದರೂ ತ್ಯಾಗ ಮಾಡೋದ್ರಿಂದ ನೀವು ಪ್ರತಿಯೊಂದು ನಿಮ್ಮ ಲೈಫ್ ಒಳಗೆ ಏನೋ ಒಂದು ಪರೀಕ್ಷೆಗಳು ಬರಲಿ, ಏನೋ ಒಂದು ಕಷ್ಟಗಳು ಬರಲಿ, ಅದರಿಂದ ಪಾರಾಗ್ತೀರ ಅನ್ನೋ ಒಂದು ನಂಬಿಕೆ ನನಗಂತೂ ಭಾಳ ಐತಿ. ಸೊ ನಾನು ಎವ್ರಿ ಸ್ಯಾಟರ್ಡೇ ನಾನು ಆ್ಯಸ್ ಪರ್ ದ ರಿಚುವಲ್ಸ್ ನಾನು ಏನೇನು ಮಾಡಬೇಕಂದ್ರೆ ಹನುಮಾನ್ ಚಾಲೀಸ ಓದ್ತೀನಿ. ಮೊದಲು ಗುಡಿಗೆ ಹೋಗ್ತಿದ್ದೆ, ಬಟ್ ಇವಾಗ ಟೈಮ್ ಸಿಗ್ತಾಯಿಲ್ಲ ಗುಡಿಗೆ ಹೋಗಲಿಕ್ಕೆ. ಸೊ ನೋಡಿರಿ, ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಹನುಮಾನ್ ಚಾಲೀಸ್ನ ಓದ್ತಾ ಇದ್ದೀನಿ. ಸೊ ಹನುಮಾನ್ ಚಾಲೀಸ್ದ ಇಂಪಾರ್ಟೆನ್ಸ್ ಏನನ್ನೋದು ಹೇಳ್ತೀನಿ ನೋಡಿರಿ. ಹೆಂಗಂದ್ರೆ ಹನುಮಂತನೆಂದರೆ ಧೈರ್ಯ ಮತ್ತು ಶಕ್ತಿ ಮತ್ತು ನಿಷ್ಠೆಯ ರೂಪ. ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಅವನ ಭಕ್ತಿಗೆ ನಂಬಿಕೆ ಇಟ್ಟರೆ ನಿಂತರೆ ದಾರಿ ಸಿಗುತ್ತದೆ. ಹನುಮಾನ್ ಚಾಲೀಸ ಪಠಣದಿಂದ ಮನಸ್ಸು ಶಾಂತವಾಗುತ್ತೆ. ಪ್ರತಿ ಶ್ಲೋಕವು ಆತ್ಮವಿಶ್ವಾಸದ ಬೆಳಕನ್ನು ಹೆಚ್ಚುತ್ತದೆ. ಹನುಮಂತನ ದೇವರ ಕೃಪೆ ಇದ್ದರೆ ಸಾಧ್ಯ ಅಂಥದ್ದು ಯಾವುದೂ ಇಲ್ಲ ರೀ. ಶನಿವಾರ ಭಕ್ತಿಯಿಂದ ಕಳೆಯುವ ದಿನ, ಆತ್ಮಶಕ್ತಿಯ ದಿನ. ನಾವು ಹನುಮನಂತೆ ನಿಷ್ಠೆಯಿಂದ ಕೆಲಸ ಮಾಡಿದರೆ ಯಶಸ್ಸಂತೂ ಖಂಡಿತ. ಹನುಮಂತ ದೇವರು ನಿಮಗೆ ನಂಬಿಕೆ ಶಕ್ತಿ ಕೊಡ್ತಾರೆ. ಧೈರ್ಯ ಕಡಿಮೆಯಾಗುವ ಅವನ ಸ್ಮರಣೆ ನಮಗೆ ಹೊಸ ಶಕ್ತಿ ನೀಡುತ್ತದೆ. ಹನುಮಂತನ ಭಕ್ತಿ ಕೇವಲ ಪೂಜೆಯಲ್ಲ, ಅದು ಜೀವನದ ಮಾರ್ಗ. ಅವನ ಪಟ್ಟಣದಿಂದ ನಕಾರಾತ್ಮಕತೆ ದೂರವಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಆತ್ಮ ಬಲಿಷ್ಠವಾಗುತ್ತದೆ. ಹನುಮಂತನ ಕೃಪೆ ನಮಗೆ ನಮ್ಮ ಮನೆ, ಕೆಲಸ, ಜೀವನ ಎಲ್ಲೆಡನೇ ಇರಬೇಕು. ಪ್ರತಿ ಶನಿವಾರ ಹೊಸ ಶಕ್ತಿ ಮತ್ತು ಆಶೆಗಳನ್ನು ಶುಭಾರಂಭವಾಗಲಿ. ಹನುಮಂತ ದೇವರ ಕೃಪೆ ಎಲ್ಲರ ಮೇಲೆ ಇರಲಿ. ನಂಬಿಕೆ ಇಡು, ಅವರ ಕೃಪೆಯಿಂದ ಎಲ್ಲವೂ ಸಾಧ್ಯ. ಈ ಶನಿವಾರ ಹನುಮಂತ ದೇವರ ಕೃಪೆಗೆ ಧನ್ಯವಾದ ಹೇಳೋಣ. ಆತ್ಮಶಕ್ತಿ ಮತ್ತು ಧೈರ್ಯದಿಂದ ಜೀವನ ಸಾಗಿಸೋಣ ಎಲ್ಲರೂ. ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ದು ಲಾಗ್ ಒಳಗೆ ಹೇಳೋಕಿನ ನಿಮ್ಗೆ ಹೆಂಗೈತಂದ್ರೆ, ನೀವು ಟ್ರೈ ಮಾಡಿ ನೋಡಿರಿ. ಒಂದೇನಾದರೂ ತ್ಯಾಗ ಮಾಡಿರಿ. ಅನ್ನ ತ್ಯಾಗ, ಚಪ್ಪಲಿ ತ್ಯಾಗ, ಏನಾದರೂ ಒಂದು ಅವತ್ತಿನ ದಿನ ಬಿಡೋದು ನೋಡಿರಿ. ನೀವು ನಿಮ್ಮ ಸಲುವಾಗಿ ತ್ಯಾಗ ಮಾಡಿ ನೋಡಿರಿ. 100% ಹನುಮಂತಂತೂ ನಿಮ್ಗೆ ಕೈ ಹಿಡಿತಾನೆ. ನಾನಂತೂ ಇದನ್ನು ನಂಬ್ತೀನಿ, ನಂಬಲ್ಲ ಅಂತ ಏನೂ ಇಲ್ಲ. ಸೊ ಆಮೇಲೆ ಇವತ್ತು ಇದಾಗಿತ್ತು ಲಾಗ. ಸೊ ಆಮೇಲೆ ಎಲ್ಲ ಲೋಬಾನೆಲ್ಲ ಹಾಕಿ ಆಮೇಲೆ ನಮ್ಮ ಮಮ್ಮಿ ಇವತ್ತು ಚಕ್ಲಿ ಮಾಡಾಕತ್ತಿದ್ದೆ. ಚಕ್ಲಿ ನಿಮ್ಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಮೂಲಕ ತಿಳಿಸ್ಕೊಡ್ರಿ. ನಾನು ಚಕ್ಲಿ ರೆಸಿಪಿ ಏನನ್ನೋದು ಹೇಳ್ತೀನಿ, ಭಾರಿ ಟೇಸ್ಟ್ ಆಗ್ತಾವೆ. ಸೊ ನೋಡಿರಿ, ಈವ್ನಿಂಗ್ ನಮ್ಮ ತಂಗಿ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೆ ಮಿನಿ ಕಿಚನ್ ಇದು ಮಾಡೋಕೆ. ಇದಾಗಿತ್ತು ಇವತ್ತಿನ ಲಾಗ್. ಥ್ಯಾಂಕ್ ಯು.